ವೆಲ್ಕಮ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನು ಎಲ್ಲರೂ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಪ್ಲೇಸ್ ಗೊತ್ತಾ? ಎಲ್ಲರೂ ಅಕ್ಕಿ ಹೇಗೆ ಬೆಳೀತಾರೆ, ಭತ್ತ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಸಾರಿ ಗೈಸ್, ಭತ್ತ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಅಕ್ಕಿ ಹೇಗೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ನಾನು ಅಕ್ಕಿ ಮಿಲ್ಗೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನು, ಕಾರಲ್ಲಿದ್ದೀನಿ. ಸೊ ನಾನು ಅಲ್ಲಿ ಹೇಗೆ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸಿ ಕೊಡ್ತೀನಿ, ಆಯಿತಾ? ಸೊ ವೆಲ್ಕಮ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಯಾರ್ಯಾರೆಲ್ಲ ನನ್ನ ಚಾನಲೆಲ್ಲ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್, ಶೇರ್. ಸೊ ನಾವು ಬಂದ್ವಿ ಇವಾಗ ಮಿಲ್ಗೆ. ಸಾಕು ನಿಲ್ಲಿಸಿ ಸೌಂಡ್. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೆ ಅಕ್ಕಿ ಮಿಲ್. ಇದೆಲ್ಲ ರೈತರು ಕೊಟ್ಟಿರೋ ಭತ್ತಗಳನ್ನ ಇವರು ಇಲ್ಲಿ ಸ್ಟಾಕ್ ಮಾಡಿಟ್ಟಿರ್ತಾರೆ. ಇದೆಲ್ಲ ಗೋಡೌನ್ ನೋಡಿ. ಬಂದೆ ನೋಡಿ, ಇಲ್ಲೆಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಫಸ್ಟ್ ನಾವು ಇಲ್ಲೇ ಇಡ್ತಾ ಇದ್ವಿ ಒಂದು 4 ಇಯರ್ಸಿಂದ. ಇದೇನೆ ಮಷೀನ್ಸ್. ಸೊ ಒಂದು ನಿಮಿಷ ಇಲ್ಲಿ ಕೌಂಟ್ ಮಾಡ್ತಾರೆ, ವೆಯ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಸರ್ ನೀವು ಎಷ್ಟು ಕೆ ಜಿಯಿಂದ ಹಾಕ್ತೀರಾ? 40 kg ಎಬೋವ್ ಇರಬೇಕಲ್ವಾ? ಇಲ್ಲ, 60 kg ಮೇಲೆ 70 kg ಮೇಲೆ ಕಡಿಮೆ ಅಂದ್ರೆ 60. ಒಂದು ಅಕ್ಷನ 2 ಅಕ್ಷನ? 2 ಹಾಕ್ಸ್ಬಿಡಿ, ಬೇಕಾಗತ್ತೆ. 37 ಐತೆ. ಸೊ 1 ಕ್ವಿಂಟಲ್ 37 kg ಅಕ್ಕಿ ಭತ್ತ ಇದೆ. ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಏನು ಹೇಳ್ತಾರೆ ಸರ್? ಇದು ಭತ್ತದ ಜೇಡಿ, ಇದು ಗೇಜ್. ಹಾಂ. ಇವಾಗ ಇದೆಲ್ಲ ಮಷಿನ್ಸ್ಗಳು, ಫುಲ್ ಭತ್ತನ ಅಕ್ಕಿ ಮಾಡೋ ಮಷಿನ್ಸ್. ಇವತ್ತು ಬರ್ತಾ ಇದೆ. ಓಕೆ, ನೋಡಿ ಇವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡ್ರಮ್ ಇರೋದು. ಸರ್ ಇದು ಎಲ್ಲ ಮಷಿನ್ಸಿಂದನೂ ಹೋಗಿ ಅಲ್ಲಿಗೆ ಬರುತ್ತಾ? ಹೌದೌದು, ಅಷ್ಟು ಮಷೀನ್ ಆಗಿ ಲಾಸ್ಟ್ ಬರುತ್ತೆ. ಅಲ್ಲ, ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ? ಇಲ್ಲಿಗೆ ಫಸ್ಟ್ ಏನು ಮಾಡುತ್ತೆ ಇದರಲ್ಲಿ? ಇದು ಭತ್ತದ ಜೇಡಿ. ಹಾಂ. ಇದು ಕಲ್ಲು ಮಣ್ಣು ತೆಗೆದು, ಇದು ಮಿಲ್ಟೆಕ್ ಅಂತ. ಹಾಂ. ಅದು ಭತ್ತ ಹೊಡೆಯೋದು ರಬ್ಬರ್ ಶೆಲ್ಲು. ಹಾಂ. ಆ ಕಡೆ ಜೇಡಿ, ಹಾಂ. ಭತ್ತ ಮತ್ತೆ ಅಕ್ಕಿನ ಸಪ್ರೇಟ್ ಮಾಡೋದು. ಹಾಂ. ಲಾಸ್ಟಲ್ಲಿ ಪಾಲಿಶ್ ಅದು ಮತ್ತೆ ಜೇಡಿ. ಇಷ್ಟೆಲ್ಲ ಆನ್ ಮಾಡಿದ ತಕ್ಷಣ ಮೇಲೆ ಬರೀ ಎಲ್ಲ ತೋರಿಸ್ತೀನಿ. ಹಾಂ. ಬಟ್ ಸೌಂಡ್ ಆಗುತ್ತಲ್ಲ? ಸೌಂಡ್ ಆಗುತ್ತೆ. ಅಣ್ಣ, ಅಲ್ಲಿ ನಮ್ಮ ಸೌಕರ್ಯ ಮುಂಚೆ ಏರ್ ಆನ್ ಮಾಡ್ಬೇಕಂತ ಹೇಳ್ರಿ, ಆನ್ ಮಾಡ್ತಾರೆ. ಏರ್ ಮಿಷನ್ ಆನ್ ಮಾಡ್ಬೇಕಂತ ಹೇಳ್ರಿ, ಮಾಡ್ತಾರೆ. ನೋಡಿ ಇದೆಲ್ಲ ನುಚ್ಚು. ಈ ಥರ ಸೌಂಡ್ ಆಗುತ್ತೆ. ಹೆಂಗಿದೆ ನೋಡಿ ಸೌಂಡ್.
ಕಸ ಕಡ್ಡಿ ಎಲ್ಲ ತೆಗೆಯೋದು. ಜರಡಿ ಇದು ಜರಡಿ ಇರ್ತಾರೆ. ಹುಷಾರು ಸೋಮು. ಭಾಳ ಚೆನ್ನಾಗಿಲ್ಲ ಜಂಡ ಒಂದು ಬೇಡ ಬಂದರೆ ಮತ್ತೆ ಮಷಿನ್ಸ್ಗಳೇ. ಎಷ್ಟು ಸ್ವಿಚಸ್ ಇದೆ ನೋಡಿ. ಇದೆ. ಇರು ತೋರಿಸಿ, ಬೀಳ್ತಾ ಇದೆಯಾ? ಯಾಕಲ್ಲ ಬೇಡ ಬೇಡ ಬೇಡ. ಬಂತು ನೋಡು. ಸ್ವಲ್ಪ ಇದು ಇಡು ಚಿನ್ನ ಬೀಳುತ್ತೆ. ಇದು ಪ್ರೋಸೆಸ್ ಆಗಿ ಬರುತ್ತೆ. ಇಲ್ಲಿ ಬೂಸ ಇದೆಲ್ಲಾನು ಮಷಿನ್ಸೇ.
ಬೂತಿಗೆ ಚೇಂಜ್ ಮಾಡ್ತೀವಿ. ಹಾಂ ಮೊನ್ನೆ ಮಾಡಿದ್ದೆ. ಬೂತಿಗೆ ಕಾರ್ಯದರ್ಶ ನಾನು ಈಗ ಹೌದಾ? 10 ನಿಮಿಷ ಇನ್ನೊಬ್ರು ಆಗಂತ. ಸೊ ನಮ್ಮ ಜೊತೆ ಈ ಮಿಲ್ನ ಓನರ್ ಇದ್ದಾರೆ, ಶ್ರೀಕರ ಮಿಲ್ ಅಲ್ವಾ ಸರ್? ಇವರು ಮಂಜು ಸರ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಸೊ ಎಷ್ಟು ವರ್ಷದಿಂದ ನೀವು ಈ ಮಿಲ್ ನಡೆಸ್ತಾ ಮೇಡಮ್ ಇದ್ದೀರಾ? ಇದು 3 ವರ್ಷ ಆಯ್ತು ಈಗ ಮಿಲ್ ಈಗ ನಡೆಸಿದ್ದು. ಹಾಂ. ಹಾಗೆ ಸೊ ಹೇಗೆ ನಡೀತಾ ಇದೆ ಬಿಸ್ನೆಸ್? ತುಂಬ ಚೆನ್ನಾಗಿದೆ. ಹಾಂ. ನಾವು ಹೊರಗಡೆ ಮಾರ್ಕೆಟ್ ಕೊಡ್ತಿದ್ವಿ, ರೆಡ್ ರೈಸ್ ಅಂತ ಹೇಳಿ ಮಾಡ್ತಿದ್ವಿ. ಓಕೆ. ಮತ್ತೆ ಆರೆಂಜರ್ ಅಂತ ಹೇಳಿ ಒಂದು ರೈಸ್ ಕೊಡ್ತಿದ್ವಿ, ಬೆಂಗಳೂರಲ್ಲಿ ಹೋಗುತ್ತೆ ಮೀಡಿಯಂ ಪಾಲಿಸು. ಓಕೆ. ಒಳ್ಳೆ ಚೆನ್ನಾಗಿದೆ, ಮಾರ್ಕೆಟು ಚೆನ್ನಾಗಿದೆ. ಹಾಗೆ ಈಗ ರೈತರಿಗೆ ಲಾಭ ಆಗುತ್ತಾ ನಿಮಗೆ ಲಾಭ ಆಗುತ್ತಾ? ರೈತರಿಗೂ ಲಾಭ ಆಗುತ್ತೆ, ನಮಗೂ ಲಾಭ ಆಗುತ್ತೆ. ರೈತರಿಗೆ ತುಂಬಾ ಲಾಭ ಆಗುತ್ತೆ. ಓಕೆ. ಹಾಗೆ ಒಳ್ಳೆ ಕ್ವಾಲಿಟಿ, ಬೆಸ್ಟ್ ಬಟ್ ರೇಟ್ ಎಲ್ಲ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ಸರಿ ಮತ್ತೆ ಕಡಿಮೆ ಆಯ್ತು, ಡೌನ್ ಆಗಿದೆ ಅಲ್ಲ? ಹೋದ್ ಸರಿ ಏನೋ 3,000 ಇತ್ತು, ಈ ಸರಿ ಮತ್ತೆ 2,400ಕ್ಕೆ ಡೌನ್ ಆಗಿದೆ. ಹೌದು, ಚೆನ್ನಾಗಿದೆ ಮಾರ್ಕೆಟ್. ನಮ್ಗೆ ಒಳ್ಳೆ ಬ್ರ್ಯಾಂಡ್ ಇದೆ, ಶ್ರೀಕರ ಬ್ರ್ಯಾಂಡ್ ಅಂತ ಹೇಳಿ. ರೆಡ್ ರೈಸು ಮತ್ತೆ ರೈಸ್ ಎಲ್ಲ ತುಂಬಾ ಬೇಡಿಕೆ. ಸೊ ನೀವು ಇಷ್ಟೆಲ್ಲ ಸ್ಟಾಕ್ ಮಾಡಿದಿರಲ್ಲ, ಸೊ ಹೆಂಗೆ ರೈತರಿಂದ ಪರ್ಚೇಸ್ ಮಾಡಿ ಓಕೆ ನಾವು ಓನ್ ಆಗಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬರ್ತೀವಿ ರೈಸ್ ಎಲ್ಲ. ಬಟ್ ಇದು ಇಷ್ಟೊಂದು ಏನೋ ಮಟೀರಿಯಲ್ಸ್ ಎಲ್ಲ ಹಾಕಿದಿರಲ್ಲ, ಎಲ್ಲ ಔಟ್ ಆಫ್ ಕಂಟ್ರಿ, ಜಪಾನ್ ಮಾಡಲು ಮಿಷನ್ ಇದೆಲ್ಲ. ಓಕೆ. ಎಷ್ಟು ಇನ್ವೆಸ್ಟ್ ಮಾಡಿರೋದು? ಹೆಚ್ಚು ಒಂದು 2 ಕೋಟಿ ಮೇಲೆ ಹೋಗಿದೆ. ಓಕೆ. ನೀವೆಲ್ಲ ಇವಾಗಿನ ಜನರೇಷನ್ ಅವ್ರಿಗೆ ಈಗ ಅಂದ್ರೆ ಸ್ವಲ್ಪ ಊಟ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ, ಇನ್ ದ ಸೆನ್ಸ್ ಫುಡ್ನ ವೇಸ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ. ರೈತನಿಗೆ ಮಾತ್ರ ಅನ್ನದ ವ್ಯಾಲ್ಯೂ ಗೊತ್ತಿರುತ್ತೆ. ಸೊ ಅದಕ್ಕೆ ನೀವ್ ಏನ್ ಹೇಳೋಕೆ ನಿಜವಾಗ್ಲೂ ಒಂದೊಂದು ಅನ್ನದ ಅಗಲು ಒಂದೊಂದು ರೈತನ ಜೀವನಾಡಿಗಳಾಗಿರ್ತದೆ. ದಯವಿಟ್ಟು ನಾ ಹೇಳ್ತೀನಿ, ಯಾರು ಅನ್ನನ ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ಅನ್ನದ ಅಗಳಿಗೂ ಒಂದೊಂದು ಬೆಲೆ ಇರುತ್ತೆ. ಮತ್ತೆ ಒಳ್ಳೆ ಆಹಾರನ ಊಟ ಮಾಡ್ರಿ. ರೈಸನ್ನ ಈ ವಿತೌಟ್ ಪಾಲಿಸ್ ನಾವು ಬಿಡ್ತಿದ್ವಿ ಬ್ರ್ಯಾಂಡ್ ಅಂತ ಅಕ್ಕಿನ ಊಟ ಮಾಡ್ರಿ. ಈ ಜಂಕ್ಸ್ ಫುಡ್ ಅದು ಇದು ಪಾನಿಪುರಿ ಅವೆಲ್ಲ ತಿಂದು ಏನು ನಮ್ಮ ಆರೋಗ್ಯನ ಹಾಳಾಗಂಥದ್ದು ಮಾಡ್ಕೋಬೇಡಿ ಅಂತ ನಾನು. ಥ್ಯಾಂಕ್ ಯು. ಹೌದು, ಮುಂದೆ ಮೇ ಬಿ ಯಾವ ಕಾಲ ಬರುತ್ತೆ ಅಂದ್ರೆ ಮಕ್ಕಳಿಗೆಲ್ಲ ಭತ್ತನ ಮರದಲ್ಲಿ ಬೆಳಿತಾರೆ ಅನ್ನೋ ಲೆವೆಲಿಗೆ ತಿಳ್ಕೊಳ್ತಾರೋ ಏನೋ, ಪ್ಯಾಡಿ ಎಲ್ಲ ಏನೋ ಮರದಲ್ಲಿ ಬೆಳೆಯುತ್ತೆ ಅನ್ಕೊಳ್ತಾರೋ, ಆ ಕಾಲ ಬರ್ಬೋದು. ಇಲ್ಲ ಬುಕ್ಕಲ್ಲಿ ತೋರ್ಸಕ್ಕಾಗುತ್ತೆ ನಾವು ಭತ್ತ ಈ ತರ ನಾಟಿ ಮಾಡ್ತಾ ಇದ್ರು ಅಂತ, ಆ ಕಾಲನೂ ಬರ್ಬೋದು, ಹೇಳಕ್ಕಾಗಲ್ಲ. ಹೌದು ಮೇಡಮ್, ಬರಬಹುದು. ಏನು ಮಾಡಕ್ಕಾಗಲ್ಲ. ಬಟ್ ಖುಷಿ ಆಯ್ತು ಸರ್ ನಿಮ್ ಮೀಟ್ ಮಾಡಿ. ಓಕೆ ಮೇಡಮ್. ಸೊ ನಾವು ಇಲ್ಲೇ ಯಾವಾಗ್ಲೂ ಸೋಮು ಏನು ಅಕ್ಕಿ ಎಲ್ಲ ಹಾಕ್ಸೋದಿಲ್ಲೇನೆ. ಭತ್ತದಿಂದ ಅಕ್ಕಿ ಹೇಗ್ ಬರುತ್ತೆ ಅನ್ನೋದು ನಾನೊಂದು ವಿಡಿಯೋ ಮಾಡ್ಬೇಕಿತ್ತು, ಹಾಗಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ನಂಗೆ ಕೇಳಬೇಕು, ಇವಾಗ ಭತ್ತ ಎಲ್ಲೂ ಕಾಣಿಸೋದೇ ಇಲ್ಲ, ನಾಟಿ ಮಾಡೋರೆಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಅಡಕೆ ಅಂತಿದ್ದಾರೆ, ಇನ್ಕ್ಲೂಡಿಂಗ್ ಸೋಮು. ಸೊ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ ಈ ವಿಷಯಕ್ಕೆ? ಇವಾಗ ನಿಜವಾಗ ಹೇಳ್ಬೇಕು, ಭತ್ತದ ನಿಜ ಪ್ರತಿಯೊಬ್ಬ ರೈತನಿಗೆ ಭತ್ತ 1 ಎಕರೆ 2 ಎಕರೆ ಮಾಡಿ. ಅಡಿಕೆ ಪ್ರಮಾಣ ಅಂತ ಜಾಸ್ತಿ ಆಗಿದೆ, ಭತ್ತ ಪ್ರಮಾಣ ಅದೇ ಲೆವೆಲ್ ಹೋದ್ರೆ ರೈತರಿಗೆ ಅನುಕೂಲ ಆಗ್ತೈತೆ, ನಮ್ಮಂತ ಮಿಲ್ಲರ್ಸ್ಗೆ ಅನುಕೂಲ ಆಗ್ತೈತೆ. ಅಲ್ಲ, ಕೊನೆಗೆ ನಾವು ಭತ್ತ ತಿಂತೀವೋ ಹೊರತು ಅಡಕೆ ಅಂತೂ ತಿನ್ನಕ್ಕಾಗಲ್ಲ. ಇದನ್ನ ರೈತರು ಅರ್ಥ ಮಾಡ್ಕೊಳ್ಳೇಬೇಕು, ಇನ್ಕ್ಲೂಡಿಂಗ್ ಸೋಮು. ಇಲ್ಲಿ ಇಂಥ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇಂಥ ಮಿಲ್ ಇಲ್ಲ. ಆಮೇಲೆ ನಾವು ಸರ್ಗೆ ಕಂಗ್ರಾಟ್ಸ್ ಹೇಳೋಣ, ಅವ್ರಿಗೊಂದು ರೀಸೆಂಟ್ ಆಗಿ ಅವಾರ್ಡ್ ಬಂದಿದೆಯಂತೆ, ಅವಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಏನ್ ಅವಾರ್ಡ್ ಬಂದಿದೆ? ಅದು ಬೆಸ್ಟ್ ಕ್ವಾಲಿಟಿ ಅಂತ ಹೇಳಿ ಒಂದು ಅವಾರ್ಡ್ ಸಿಕ್ಕಿದೆ ನಮಗೆ DSFC ಇಂದ. ಮತ್ತೆ ರೈತರು ತುಂಬಾ ಎಲ್ಲಾ ಮಿಲ್ಗಳನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ. ಎಷ್ಟು 20 ಕಿಲೋಮೀಟರ್ ಆಗಲಿ ಇಲ್ಲಿ ಬರ್ತಾರೆ, ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಬೆಸ್ಟ್ ಔಟ್ ಅಂತ ಸಿಗುತ್ತೆ ಅಂತ ಹೇಳಿ ರೈತರು ಇಲ್ಲಿಗೆ ಬರ್ತಾರೆ. ನಿಮ್ಮ ಅಡ್ರೆಸ್ ಹೇಳ್ಬಿಡಿ. ಇದು ಶ್ರೀಕರ ಆಗ್ರೋ ರೈಸ್ ಇಂಡಸ್ಟ್ರೀಸ್, ಅಂಬ್ಲಿಗೋಳ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಥ್ಯಾಂಕ್ ಯು ಸರ್. ಓಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಇದನ್ನು ಎಲ್ಲ ಜನಗಳಿಗೂ ತಲುಪೋ ಥರ ಮಾಡಿ. ಸೊ ಥ್ಯಾಂಕ್ ಯು. ಸೊ ಶೇರ್ ಆದಷ್ಟು ನನಗೆ ಮೋಟಿವೇಟ್ ಆಗ್ತೀನಿ, ಹಾಗಾಗಿ